ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲವೇ? ಅಂದರೆ ನಿಮ್ಮನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿಲ್ಲವೇ? ನೀವು ಏನು ಹೇಳುತ್ತಿದ್ದೀರಿ ಎಂದು ಅವರು ಕೇಳಿಸಿಕೊಳ್ಳುವುದಿಲ್ಲ. ನಿಮ್ಮ ಕೆಲಸವನ್ನು ಪ್ರಶಂಸಿಸುವುದಿಲ್ಲ. ನೀವು ಎದುರಿಗೆ ಇದ್ದರೂ ಕೂಡ ಜನ ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆಯೇ? ಹಾಗಾದರೆ ತಿಳಿದುಕೊಳ್ಳಿ, ಇದು ಜನರ ತಪ್ಪಲ್ಲ, ನಿಮ್ಮದೇ ತಪ್ಪು. ಯಾಕೆಂದರೆ ನೀವೇ ಅವರಿಗೆ ಮನದಟ್ಟು ಮಾಡಿದ್ದೀರಿ. ನಿಮ್ಮನ್ನು ಯಾರು ಬೇಕಾದರೂ ನಿರ್ಲಕ್ಷ್ಯ ಮಾಡಬಹುದು ಅಥವಾ ಲೆಕ್ಕದಿಂದ ಹೊರಗಿಡಬಹುದು ಎಂದು. ಚಾಣಕ್ಯನ ಪ್ರಕಾರ ನೀವೇ ನಿಮಗೆ ಬೆಲೆ ಕೊಡದಿದ್ದರೆ ಪ್ರಪಂಚ ನಿಮ್ಮನ್ನು ಕಾಲಿನ ಧೂಳಿನ ಸಮವಾಗಿ ಕಾಣುತ್ತದೆ. ಆದರೆ ಅದೇ ನೀವು ಸ್ವಲ್ಪ ತಂತ್ರಗಾರಿಕೆಯನ್ನು ಮಾಡಿದರೆ, ಸ್ವಲ್ಪ ಚಾಲಾಕಿತನವನ್ನು ತೋರಿಸಿದರೆ ಇದೇ ಜನರು ನಿಮ್ಮ ಮುಂದೆ ಬಗ್ಗುತ್ತಾರೆ. ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಚಾಣಕ್ಯನ ಆ 5 ನೀತಿಗಳ ಬಗ್ಗೆ. ಇವುಗಳನ್ನು ಅಳವಡಿಸಿಕೊಳ್ಳುವುದರಿಂದ ನೀವು ಜನರ ನಿರ್ಲಕ್ಷ್ಯಕ್ಕೆ ಒಳಗಾಗಲು ಸಾಧ್ಯವೇ ಇಲ್ಲ. ಮೊದಲನೆಯದಾಗಿ, ನಿಮ್ಮ ಮೌನವನ್ನು ಅಸ್ತ್ರವಾಗಿಸಿ. ಸುಮ್ಮನಿರುವುದು ಅಥವಾ ಕಡಿಮೆ ಮಾತನಾಡುವುದು ಉತ್ತಮವೇ, ಆದರೆ ಪ್ರತಿ ಸಲ ಸುಮ್ಮನಿರುವುದು ಅಥವಾ ಮಾತನಾಡಬೇಕಾದಾಗಲೂ ಸುಮ್ಮನಿರುವುದು ಬುದ್ಧಿವಂತಿಕೆಯಲ್ಲ. ಒಂದು ವೇಳೆ ನೀವು ಸದಾ ಸುಮ್ಮನಿರುತ್ತೀರಿ ಮತ್ತು ಮಾತನಾಡಬೇಕಾದಾಗಲೂ ಮಾತನಾಡದಿದ್ದರೆ ಜನರು ಅಂದುಕೊಳ್ಳುತ್ತಾರೆ ನಿಮ್ಮ ಹತ್ತಿರ ಮಾತನಾಡಲು ಏನೂ ಇಲ್ಲ ಎಂದು. ಕೆಲವು ಸಲ ಮೌನವನ್ನು ಮುರಿಯುವುದು ಅವಶ್ಯಕವಾಗಿರುತ್ತದೆ ಮತ್ತು ಒಂದೇ ವಾಕ್ಯದಲ್ಲಿ ಎಲ್ಲರ ಗರ್ವಭಂಗ ಮಾಡುವ ಕೆಲಸವೂ ಆಗುತ್ತದೆ. ಆದರೆ ಮಾತನಾಡಲು ಗೊತ್ತಿರಬೇಕು ಅಷ್ಟೇ. ಅವಶ್ಯಕತೆ ಇದ್ದಾಗ ಖಂಡಿತ ಮಾತನಾಡಿ, ಆದರೆ ಅದು ಪರಿಣಾಮ ಬೀರುವಂತಿರಬೇಕು. ಹಾಗೆ ಮಾತನಾಡಿ. ಎರಡನೆಯದಾಗಿ, ಎಲ್ಲರನ್ನೂ ಖುಷಿಪಡಿಸುವ ಕೆಲಸವನ್ನು ನಿಲ್ಲಿಸಿ. ಯಾವ ವ್ಯಕ್ತಿ ಎಲ್ಲರನ್ನೂ ಖುಷಿಪಡಿಸಲು ಒದ್ದಾಡುತ್ತಾನೋ ಅವನನ್ನು ಯಾರೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಸಮಯ, ನಿಮ್ಮ ಸಹಾಯ ಮತ್ತು ನಿಮ್ಮ ಶಕ್ತಿ ಪ್ರತಿಯೊಂದಕ್ಕೂ ಮಿತಿ ಇರುತ್ತದೆ. ನಿಮ್ಮ ಸುತ್ತ ಒಂದು ಗಡಿರೇಖೆಯನ್ನು ಎಳೆದುಕೊಳ್ಳಿ. ಇಲ್ಲ, ಆಗುವುದಿಲ್ಲ ಎಂದು ಹೇಳಲು ಕಲಿತುಕೊಳ್ಳಿ. ಸೆಲೆಕ್ಟಿವ್ ವ್ಯಕ್ತಿಯಾಗಿ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು, ಯಾರಿಗೆ ಎಷ್ಟು ಸಹಾಯ ಮಾಡಬೇಕು ಎಲ್ಲದರ ಬಗ್ಗೆ ಆಯ್ಕೆ ನಿಮ್ಮದಾಗಿರಬೇಕು. ಅಂದರೆ ಎಷ್ಟು ಬೇಕೋ ಅಷ್ಟೇ ಸಹಾಯ ಮಾಡುವಂತಿರಬೇಕು. ಹೀಗೆ ಮಾಡಿದಾಗ ಮಾತ್ರ ಜನ ನಿಮಗೆ ಬೆಲೆಯನ್ನು ಕೊಡುತ್ತಾರೆ. ಮೂರನೆಯದಾಗಿ, ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ಚಾಣಕ್ಯ ಏನು ಹೇಳುತ್ತಾನೆಂದರೆ, ಇಂದು ಯಾವ ಜನರಿಗೆ ನಿಮ್ಮ ಪರಿಚಯ ಬೇಕಾಗಿಲ್ಲವೋ ಅದೇ ಜನರು ನಾಳೆ ನಿಮ್ಮ ಪರಿಚಯ ಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಲ್ಲಬೇಕು. ಹಾಗಾಗಬೇಕಾದರೆ ನೀವು ನಿಪುಣರಾಗಬೇಕು, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಮತ್ತು ಬೆಳೆಯಲು ಪ್ರಯತ್ನಿಸಬೇಕು. ಯಾವಾಗ ನೀವು ಬೆಳೆಯುತ್ತೀರೋ ಆಗ ಜನ ನಿಮ್ಮ ಹಿಂದೆ ಓಡೋಡಿ ಬರುತ್ತಾರೆ. ನಾಲ್ಕನೆಯದಾಗಿ, ಜನರಲ್ಲಿ ನಿಮ್ಮ ಬೆಲೆಯನ್ನು ಹೆಚ್ಚಿಸಿ. ನೀವು ಹೇಗೆ ಮಾತನಾಡುತ್ತೀರಿ, ಹೇಗೆ ನಡೆಯುತ್ತೀರಿ, ಹೇಗೆ ಕಾಣಿಸುತ್ತೀರಿ ಇವೆಲ್ಲವೂ ನಿಮ್ಮ ಬಗೆಗಿನ ಜನರ ದೃಷ್ಟಿಕೋನದ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ಮಾತನಾಡುವ ಶೈಲಿಯನ್ನು ಬದಲಾಯಿಸಬೇಕು. ನೀವು ನಡೆಯುವ, ಆಗಮಿಸುವ, ನಿರ್ಗಮಿಸುವ ಎಲ್ಲ ರೀತಿಯನ್ನು ಬದಲಾಯಿಸಿಕೊಳ್ಳಬೇಕು. ಯಾರು ಸ್ವಗೌರವದ ಬಗ್ಗೆ ಹೆಚ್ಚು ಆಲೋಚಿಸುತ್ತಾರೋ ಅಂಥವರಿಗೆ ಇತರರು ಗೌರವ ಕೊಡದೆ ಇರಲಾರರು. ಐದನೆಯದಾಗಿ, ಅಪರೂಪದ ವ್ಯಕ್ತಿಗಳಾಗಿ. ಪ್ರತಿಯೊಂದು ಜಾಗದಲ್ಲಿ ಸಿಗುವವನು ಮತ್ತು ಪ್ರತಿ ಸಲ ಸಿಗುವವನಿಗೆ ಸ್ವಲ್ಪ ಬೆಲೆ ಕಡಿಮೆಯೇ ಇರುತ್ತದೆ. ಪ್ರತಿಯೊಂದು ಮಾತಿಗೂ ಸರಿ ಎಂದು ತಲೆಯಾಡಿಸಬೇಡಿ. ನಿಮ್ಮ ಬಾಯಿಂದ ಬರುವ ಎಸ್ ಎನ್ನುವ ಶಬ್ದಕ್ಕೆ ಬೆಲೆ ಸಿಗಬೇಕಾದರೆ ಮೊದಲು ನೋ ಎಂದು ಹೇಳಲು ಅಭ್ಯಾಸ ಮಾಡಿಕೊಳ್ಳಿ. ಇಷ್ಟವಿಲ್ಲದಿದ್ದರೂ ಇತರರ ಸಂತೋಷಕ್ಕಾಗಿ ಮಾಡುವ ಕೆಲಸವನ್ನು ನಿಲ್ಲಿಸಿಬಿಡಿ. ಇನ್ನು ಕೊನೆಯದಾಗಿ, ಇತರರು ನಮ್ಮನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಯಾಕೆಂದರೆ ನಾವು ಇದಕ್ಕೆ ಅವಕಾಶ ಕೊಡುತ್ತೇವೆ. ಚಾಣಕ್ಯನ ನೀತಿ ಏನೆಂದರೆ, ಸ್ವಯಂ ಶಕ್ತಿಶಾಲಿಯಾಗಿ ಅಥವಾ ಸ್ವಯಂ ಶಕ್ತಿಶಾಲಿ ಎಂದುಕೊಳ್ಳಿ. ಯಾಕೆಂದರೆ ಯಾವ ವ್ಯಕ್ತಿ ತಾನು ದುರ್ಬಲನೆಂದು ಅಂದುಕೊಳ್ಳುತ್ತಾನೋ ಅವನು ಇತರರ ದೃಷ್ಟಿಯಲ್ಲಿ ಅಪಹಾಸ್ಯದ ವಸ್ತುವಾಗುತ್ತಾನೆ. ನಾವು ಬದಲಾದರಷ್ಟೇ ಇತರರು ಬದಲಾಗುತ್ತಾರೆ. ಧನ್ಯವಾದಗಳು.